ನಾನಿವತ್ತು ಐಸ್ ಮೇಲೆ ನಡ್ಕೊಂಡು ಹೋದೆ. ನಮಸ್ಕಾರ, ನಾನು ಚನ್ನಪಟ್ಟಣದ ಹುಡುಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಚೋಟಾ ಮಿನಿ ಬ್ಲಾಗ್. ಇವತ್ತು ನಾನು ಬೇಗನೆ ಎದ್ದಿದ್ದೆ, 3:45ಗೆ ಎದ್ದಿದ್ದೆ. ಏನಕ್ಕೆ ಇಷ್ಟು ಬೇಗ ಎದ್ದೆ ಅಂತ ಅನ್ಕೋಬಹುದು. ದೇವಸ್ಥಾನಕ್ಕೆ ಹೋಗೋಕ್ಕೆ ಅಷ್ಟು ಬೇಗ ನಾನು ಎದ್ದಿದ್ದು ಅಷ್ಟೇ. ಎಳ್ಳ ಅಮಾವಾಸ್ಯೆ, ಅದಕ್ಕೆ ನಾನು ಬೇಗ ಎದ್ದು ದೀಪ ಎಲ್ಲ ಹಚ್ಚಿ ನಿನ್ನೆ ನೈಟ್ ನಮ್ಮಮ್ಮ ಎಲ್ಲ ರೆಡಿ ಮಾಡಿದ್ರು. ಹಾಗಾಗಿ ಏನು ತೊಂದರೆ ಇರಲಿಲ್ಲ, ಬೇಗನೆ ದೀಪ ಹಚ್ಚಿದೆ. ಆದರೆ ದೇವಸ್ಥಾನದಿಂದ ಬರೋವರೆಗೂ ಮಾತಾಡಬಾರ್ದಂತೆ, ಮೌನವ್ರತ ಅಂತೆ. ನಮ್ಮ ಆಂಟಿಯ ಮಾತೆ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಸರಿ ಅಂದ್ಬಿಟ್ಟು ನಾವು 4:15ಗೆ ಹೊರಟ್ವಿ. ಈ ನಾಯಿಗೂ ಆಶ್ರಯ ನಾನು ಇಷ್ಟು ಬೇಗ ಎದ್ದಿರೋದು. ಎಲ್ಲ ಹೊರಟ್ವಿ, ಮಾತಾಡಂಗಿಲ್ವಂತೆ. ಮಾತು ಯಾರು ಆಡಿಸ್ತಾನೆ ಇಲ್ಲ, ಮಾತು ಆಡ್ತಾ ಇಲ್ಲ. ಎಷ್ಟು ಚಳಿ ಅಂದರೆ ಯಪ್ಪ, ಹೆಂಗೋ ಸದ್ಯ ನಾನು ತಣ್ಣೀರು ಸ್ನಾನ ಮಾಡಿರೋದಕ್ಕೆ ಅಷ್ಟು ಚಳಿ ಅಂತ ಇಲ್ಲ. ಇವ್ರು ಮೌನವ್ರತ ಮಾತ್ರ ನಿಲ್ತಾ ಇಲ್ಲ. ದೇವಸ್ಥಾನದ ಹತ್ರ ಬಂದ್ವಿ. ಆಮೇಲೆ ಗೊತ್ತಾಗಿದ್ದು ಐಸ್ ಮೇಲೆ ನಡ್ಕೊಂಡು ಹೋಗೋ ಥರ ಫೀಲ್ ಆಗ್ತಾ ಇತ್ತು. ಎಷ್ಟು ಕೋಲ್ಡ್ ಇತ್ತು ಅಂತ ಹಿಮ ಬಿದ್ದು ಫುಲ್ ಐಸ್ ಹಂಗೆ ಆಗ್ಬಿಟ್ಟು ಕಾಲ್ ಮಾಡೋದಕ್ಕೆ ಆಲ್ರೆಡಿ ಅಲ್ಲಿ ಎಷ್ಟೊಂದು ಜನ ಅಲ್ಲಿ ಪೂಜೆ ಎಲ್ಲ ಮಾಡ್ತಾ ಇದ್ರು. ನಾವು ಕೂಡ ಹಾಗೆ ಪೂಜೆ ಮಾಡಕ್ಕೆ ಹೋದ್ವಿ ಅಷ್ಟೇ. ಪೂಜೆ ಎಲ್ಲ ಮಾಡಿದ್ವಿ. ತುಂಬಾ ಅಂದರೆ ತುಂಬ ಕೋಲ್ಡು. ಅಲ್ಲಿ ಹೋಗ್ಬೇಕಾದ್ರೆ ಐಸ್ ಮೇಲೆ ನಡ್ಕೊಂಡು ಹೋಗ್ತಾ ಇದೀವಿ, ಏನು ಫೀಲ್ ಆಗ್ತಾ ಇತ್ತು. ಮೌನವಾಗಿದ್ದು ಪೂಜೆ ಎಲ್ಲ ಮಾಡಬೇಕು, ಹಾಗೆ ಎಳ್ಬತ್ತಿ ಹಚ್ಬೇಕು. ಇವತ್ತಿನ ದಿನ ಎಲ್ಲ ಎಳ್ಬತ್ತಿ ಹಚ್ತಾರೆ, ನಾವು ಹಾಗೆ ಮಾಡಿದ್ವಿ. ಎಳ್ಬತ್ತಿ ಹಚ್ಚಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ರಿಟರ್ನ್ ಹೊರಡ್ಬೇಕಾರಷ್ಟೇ ಇವರೆಲ್ಲ ಮಾತಾಡಿದ್ದು. ಅಲ್ಲಿವರೆಗೂ ಯಾರು ಏನೂ ಮಾತಾಡಿರಲಿಲ್ಲ. ಆಮೇಲೆ ಮಾತಾಡಿದ್ರು. ಅದಾದ್ಮೇಲೆ ಹೆಂಗಿದ್ರು ಬೇಗನೆ ಮುಗೀತು. ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಬೆಳಕಾದ್ಮೇಲೆ ಗೊತ್ತಾಯಿತು ಎಷ್ಟು ಚಳಿ ಆಗ್ತಾಯಿತ್ತು ಅಂದರೆ. ಆವಾಗಲೇ ನಮ್ಗೆ ಗೊತ್ತಾಗಿದ್ದು ಇಷ್ಟು ಚಳಿನ. ಅವಾಗ ಏನು ಅನಿಸ್ಲಿಲ್ಲ, ದೇವಸ್ಥಾನಕ್ಕೆ ಹೋದಾಗ ಅಷ್ಟೊಂದು ಚಳಿ ಅಂತ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್